ವೆಲ್ಕಮ್ ಬ್ಯಾಕ್ ಎಲ್ರಿಗೂ ಸ್ವಾಗತ, ಮರಳಿ ಸ್ವಾಗತ, ಸುಸ್ವಾಗತ. ಇದೇನಪ್ಪ ನಾಲ್ಕು ಬಾಟ್ಲ್ ಇಟ್ಕೊಂಡಿದ್ದೀನಿ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಬೇಕಾಗಿದೆ ಅದಕ್ಕೆ. ಯಾಕಂದರೆ ಒಂದೇ ಬಾಟ್ಲ್ ಇಟ್ಕೊಂಡ್ರೆ ಕೆನಾಟ್ ಮ್ಯಾನೇಜ್, ಎಲ್ಲ ಕಡೆ ಸುತ್ತಿಸ್ಬೇಕು. ಓಕೆ, ಇನ್ನೊಂದು ಪ್ರಶ್ನೆ ನಿಮಗೆ ಏನಂದರೆ ಕಾಣ್ತಾ ಇರ್ಬೋದು, ಎಲ್ಲಿದ್ದೀನಿ ಅಂತ. ಸೊ ಇದು ಮಾರ್ಕೋನಹಳ್ಳಿ ಡ್ಯಾಮ್ದು ಕಂಟಿನ್ಯೂಷನ್ ವಿಡಿಯೋ. ಇವಾಗ ನಾನು ಬೆಳ್ಳೂರು ಕ್ರಾಸಲ್ಲಿದ್ದೀನಿ. ಆಸ್ ಆಫ್ ನಾವು ಟೈಮ್ ಎಷ್ಟು ಅಂದರೆ ಇವಾಗ 10 ಗಂಟೆ. ಮಾರ್ಕೋನಹಳ್ಳಿ ಜಲಾಶಯ ನೋಡಿಕೊಂಡು ಹೊರಟಿದ್ದೀನಿ ಮನೆಗೆ. ಹಾಸನಕ್ಕೆ ಹೋಗ್ತಾ ಇದ್ದೀನಿ. ಈಗ ಎಲ್ಲಿದ್ದೀನಿ ಅಂದರೆ ಆಗಲೇ ಹೇಳ್ದಂಗೆ ಬೆಳ್ಳೂರು ಕ್ರಾಸ್ ಟೋಲ್ ಕಂಪ್ಲೀಟ್ ಆಯಿತು, ಮುಂದಕ್ಕೆ ಬಂದಿದ್ದೀನಿ. ಸೊ ಈಗ ನೆಕ್ಸ್ಟು ರೈಟ್ ಹೋದರೆ ಅದನ್ನ ಚುಂಚನಗಿರಿ, ಲೆಫ್ಟ್ ಹೋದರೆ ನಾಗಮಂಗಲ, ಸ್ಟ್ರೈಟ್ ಹೋದರೆ ಹಾಸನ. ಓಕೆ, ಸೋಫಾರ್ ನಾನು ಅರೌಂಡ್ 100 ಕಿಲೋಮೀಟರ್ಸ್ ರೈಡ್ ಮಾಡಿದ್ದೀನಿ ವಿತ್ ಪ್ರೋಸ್ಪೆಕ್ ವಿಂಡ್ಶೀಲ್ಡ್ ಲೈಕ್ ಪ್ರೊಟೆಕ್ಟರ್, ಏನಂತಾರೆ, ವಾಟ್ ಎವರ್ ಯು ಕಾಲ್ ಇಟ್. ಸೊ ವಿಂಡ್ ಬ್ಲಾಸ್ಟ್ನ ತಡೆಯುತ್ತಿದ್ದು ಅಂತ ಅವ್ರು ಹೇಳ್ತಾರೆ. ನಂದು ಎಕ್ಸ್ಪೀರಿಯನ್ಸ್ ಪ್ರಕಾರ ಹೋಗೋದಾದರೆ ಕಂಪ್ಯಾರಿಟಿವ್ಲಿ ಎಸ್, ಇಟ್ ವರ್ಕ್ಸ್ ವೆಲ್. ತುಂಬ ಚೆನ್ನಾಗಿದೆ. 80 to 90% ವಿಂಡ್ ಬ್ಲಾಸ್ಟ್ನ ಅವಾಯ್ಡ್ ಮಾಡುತ್ತೆ. ಸೊ ಫಸ್ಟ್ ಎಲ್ಲಿ ಹೋಗ್ತಾ ಇತ್ತು, ಇಫ್ ಯು ಕ್ಯಾನ್ ಸಿ ನಾವು ಡೈರೆಕ್ಟಾಗಿ ಇಲ್ಲಿ ಮೈನ್ OEM ವಿಂಡ್ ಸ್ಕ್ರೀನ್ ಎಲ್ಲಿತ್ತು ಅಂದರೆ ಇಲ್ಲಿ ತನಕ ಹೊಡಿತಾ ಇತ್ತು. ಸೊ ನನ್ನ ಹೈಟು 5'10" ಇರೋದ್ರಿಂದ ಇಲ್ಲಿ ತನಕ ಹೊಡಿತಾ ಇತ್ತು. ಈಗ ಆಲ್ಮೋಸ್ಟ್ ಇದ್ರ ಮೇಲೆ ಹೋಗ್ತಾ ಇದೆ. ಇದರಿಂದ ಏನು ಅಡ್ವಾಂಟೇಜ್ ಅಂದರೆ ಹೆಲ್ಮೆಟಿಗೆ ಬಿದ್ದು ಪ್ರೆಷರ್ ಬೀಳುತ್ತಲ್ಲ ಏರಿಂದ, ಫೋರ್ಸಿಂದ ನಮ್ಮನ್ನು ಹಿಂದಕ್ಕೆ ತಳ್ದಂಗೆ ಫೀಲ್ ಆಗುತ್ತೆ. ಬಟ್ ಅದು ಅಷ್ಟೊಂದು ಕಾಣಿಸಲ್ಲ, ಬಟ್ ಸ್ಟ್ರೈನ್ ಆಗುತ್ತೆ. ಆ ಸ್ಟ್ರೈನ್ನ ನಿಜವಾಗ್ಲೂ ಐ ಕ್ಯಾನ್ ಫೀಲ್ ಕಮ್ಮಿ ಆಗ್ಬಿಟ್ಟಿದೆ ಅಂತ ತುಂಬ. ಸೊ ಆ ಪಾಯಿಂಟ್ ಆಫ್ ವ್ಯೂನಲ್ಲಿ ನೋಡಿದ್ರೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ತುಂಬ ವರ್ಕ್ ಮಾಡುತ್ತೆ, ಯೂಸ್ಫುಲ್. ಓ ಮೈ ಗಾಡ್, ಜಿ ಎಸ್ ಹೋಗ್ತಾ ಇದೆ. ಸೊ ಪ್ರೋಸ್ಪೆಕ್ ವರ್ಕ್ಸ್ ಅಂತ ಆಯಿತು. ಈ ಪರ್ಟಿಕ್ಯುಲರ್ ಮಾಡೆಲ್ ನಂಬರು ಸ್ಪೆಷಲಿ CB350 ಹೋಂಡಾದು ಹೈನೆಸ್ ಇದೆಯಲ್ಲ ಅದು, ಆ್ಯಂಡ್ CB3 500X ಅದು, ಮತ್ತು NX 500 ಎಲ್ಲದಕ್ಕೂ ವರ್ಕ್ ಆಗುತ್ತೆ. ಸೊ ಏನಿಲ್ಲ ಅಂದರೂ ಹಾಸನಕ್ಕೆ ಇನ್ನೊಂದು 60 ಕಿಲೋಮೀಟರ್ ಇರ್ಬೋದು. ಹಳೆ ವಿಡಿಯೋದಲ್ಲಿ ನೋಡಿರ್ಬೋದು, ಬೆಳಿಗ್ಗೆನೆ ತುಂಬ ಚಳಿ ಇತ್ತು. ಲೈನರ್ ಏನು ಲೈಕ್ ಥರ್ಮಲ್ ಲೈನರ್ ಏನು ಹಾಕೊಂಡಿರಲಿಲ್ಲ. ಇವಾಗ ನೋಡಿದ್ರೆ ಟೀ ಶರ್ಟ್ ಹಾಕಿದ್ದೀನಿ, ಸ್ವಲ್ಪ ಹೀಟ್ ಫಾರ್ಮ್ ಆಗ್ತಾ ಇದೆ. ಸೊ ಆದ ಕಾರಣದಿಂದ ಒಂದು ಸ್ವಲ್ಪ ವೆಂಟಿಲೇಷನ್ಸ್ನ ಓಪನ್ ಮಾಡಬೇಕಾಗಿರೋವಂಥ ಪರಿಸ್ಥಿತಿ ಬಂದಿದೆ. ಓಪನ್ ಮಾಡ್ಕೊಳ್ಳೋಣ. ರೈನಾಕ್ಸಲ್ಲಿ ಇದೊಂದು ತುಂಬ ಒಳ್ಳೆಯದು. ಈ ಟೂರಿಂಗ್ ಜಾಕೆಟ್ ಏನಿದೆ ಸಖತ್ ಯೂಸ್ಫುಲ್ ಇದೆ. ಯಾವನ್ ಗುರು ಸೈಕ್ಯೂನು. ಓಕೆ, ಸ್ವಲ್ಪ ಏರ್ ಫ್ಲೋ ಶುರು ಆಯ್ತು ಈಗ. ಸೊ ನಾನು ಸುಮಾರು ಸತಿ ಹಾಸನ ಬೆಂಗಳೂರು ರೂಟ್ ಓಡಾಡಿದ್ದೀನಿ. ಈ ಸತಿನೇ ಒಂಥರ ಡಿಫ್ರೆಂಟ್ ಫೀಲ್ ಇದೆ. ಯಾಕಂದರೆ ಸುಮಾರು ಸತಿ ಡೆಸ್ಟಿನೇಷನ್ ಬಗ್ಗೆ ಫೋಕಸ್ ಇರ್ತಿದೆ. ಓಕೆ, ಹೋಗೋಣ ಬೇಗ ಅಂತ. ಈ ಸತಿ ಬೇರೆ ಥರ ಪ್ಲ್ಯಾನ್ ಮಾಡಿದೆ. ಸೊ ನೀವು ಫಸ್ಟ್ ಪಾರ್ಟಲ್ಲಿ ನೋಡಿರೋ ಹಾಗೆ ಒಂದೆರಡು ಕಡೆ ವಿಸಿಟ್ ಮಾಡಿದೆ, ಎಕ್ಸ್ಪ್ಲೋರ್ ಮಾಡಿದೆ ಒಂದಷ್ಟು ಜಾಗನ. ಇನ್ನೂ ತುಂಬ ಇದೆ ಎಕ್ಸ್ಪ್ಲೋರ್ ಮಾಡೋವಂಥದ್ದು ಈ ಸ್ಟ್ರೆಚ್ಚಲ್ಲಿ. ತುಂಬ ಲಾಂಗ್ ರೈಡ್ ಹೋಗೋ ಅವಶ್ಯಕತೆನೇ ಇಲ್ಲ, ಇಲ್ಲೇ ಬೇಜಾನ್ ಜಾಗಗಳಿವೆ ಎಕ್ಸ್ಪ್ಲೋರ್ ಮಾಡೋಕ್ಕೆ. ಸೊ ಈಗ ಆ ಮೈಂಡ್ ಸೆಟಲ್ಲಿ ಸ್ವಲ್ಪ ಟ್ರೈ ಮಾಡ್ತಾಯಿದ್ದೀನಿ.
ಆ್ಯಂಡ್ ಮನೆಗೂ ಆರಾಮಾಗಿ ಹೋಗೋಣ. ಲೆಟ್ಸ್ ಎಂಜಾಯ್ ದಿಸ್ ರೂಟ್ ಅಂತ. ಸೊ ಇದು ಸ್ಟಾರ್ಟಿಂಗಲ್ಲಿ ಶುರುವಾದಾಗ ಈ ಹೈವೇನಲ್ಲಿ ಬೈಕಲ್ಲಿ ಹೋಗೋದೇ ಒಂಥರ ಮಜಾ ಇತ್ತು. ಅದು KTM ಇದ್ದಾಗ ನನ್ನ ಹತ್ರ ಅದಂತೂ ಕ್ರೇಜು. ಓಕೆ, ಸೊ ಹಾಸನ ಎಂಟ್ರಿ ಆಗ್ತಾ ಇದ್ದೀವಿ ಆಲ್ಮೋಸ್ಟು. ಸೊ ಟೈಮ್ ಬಂದ್ಬಿಟ್ಟು ಈಗ 11:10. ಓಕೆ, ಲಯನ್ಸ್ ಸೇವಾ ಸಂಸ್ಥೆ ಹಾಸನ ಸುಸ್ವಾಗತ. ಓಕೆ, ಡೈರಿ ಸರ್ಕಲಲ್ಲಿ ಸಿಗ್ನಲಲ್ಲಿ ನಿಂತಿದ್ದೀನಿ. ಈಗ ಮನೆಗೆ ಹೋಗುವ ಸಮಯ. ಟಾಡಾ, ಬಾಯ್, ಸಿ ಯು ಗೈಸ್. ಆಮೇಲೆ ಸಿಗೋಣ ಸಂಜೆ. ಬಾಯ್. ನಮಸ್ಕಾರ ಎಲ್ರಿಗೂ. ಗುಡ್ ಈವ್ನಿಂಗ್, ಶುಭ ಸಂಜೆ. ಓಕೆ, ಚನ್ನರಾಯಪಟ್ಟಣದಲ್ಲಿ ಒಂದು ಎಳ್ನೀರು ಬ್ರೇಕ್ ಆಯಿತು. ಮಧ್ಯಾಹ್ನದ್ದು ಹೊರಗಡೆ ಊಟ ಸ್ವಲ್ಪ ಡಿಹೈಡ್ರೇಟ್ ಮಾಡಿಬಿಡುತ್ತೆ. ಚೂರು ಹಾಗೆ ಹೈಡ್ರೇಟ್ ಮಾಡ್ಕೊಬಿಟ್ರೆ ಒಳ್ಳೆ ಮಜಾ ರೈಡ್ ಮಾಡೋಕ್ಕೆ. ಅಬ್ಬಾ, ಓಕೆ. ಕತ್ಲಲ್ಲಿ ಕರಡಿಗೆ ಯಾವತ್ತು ಜಾಮೂನು ತಿನಿಸೋಕೆ ಹೋಗ್ಬಾರ್ದು ರೀ. ಸೆಲ್ಫ್ ಎಂಟರ್ಟೈನ್ಮೆಂಟ್ ಅಂತಾರಲ್ಲ, ಇಷ್ಟೇ. ಆರಾಮಾಗಿ ಆಟ ಹೇಳ್ಕೊಂಡು ಹೋಗೋದು, ಒಳ್ಳೆ ಮಜಾ ಬರುತ್ತೆ. ಲಿರಿಕ್ಸ್ ನೆನಪಿಲ್ದೇ ಇರಲಿ, ಟೂನ್ ನೆನಪಿರ್ಬೇಕು ಅಲ್ವಾ? ಟೂನ್ ನೆನಪಿದ್ರಂತೂ ಏನು ಬೇಕಾದ್ರೂ ಲಿರಿಕ್ಸ್ ಆಡ್ ಮಾಡ್ಕೋರಿ. ಯಾವನು ಹೇಳ್ತಾನೆ ನಿನ್ನ ಹಾಡು, ನಿಂದು ಖುಷಿ, ನಿನ್ನ ಮನಸ್ಥಿತಿ ಹೆಂಗೆ ಬೇಕೋ ಹಂಗೆ ಆಡೋದು. ಮನಸ್ಸಿಗೆ ಆಹ್ಲಾದ, ಆನಂದ, ಸಂತೋಷ ಎಲ್ಲ ಉಂಟಾಗೋಕ್ಕೆ ಏನೇನು ಮಾಡಬೇಕು ಅದೆಲ್ಲ ಮಾಡ್ತಾ ಇರಬೇಕು. ಒಳ್ಳೆ ಮಜಾ. ಹಿರಿಸಾವೆ ಇನ್ನೂ 10 ಕಿಲೋಮೀಟರ್ ತೋರಿಸ್ತಾ ಇದೆ. ಸೊ ನಮ್ಮ ಹಾಸನ ಬಾರ್ಡ್ರು ಹಿರಿಸಾವೆ ರೀಚ್ ಆಗಿ ಬಾರ್ಡ್ರು ಮುಗಿಸಿ ಮುಂದೆ ಎಂಟ್ರಾದರೆ ಕಿರಿಸಾವೆ ಅಂತ ಬರುತ್ತೆ. ಕಿರಿಸಾವೆ ಮಂಡ್ಯ ಡಿಸ್ಟಿಕ್ಟ್. ಹಾಸನ್ ಮಂಡ್ಯ ಅಣ್ಣ ತಮ್ಮ ಅಕ್ಕಪಕ್ಕ. ಸೊ ಮಂಡ್ಯ ಸ್ಟಾರ್ಟ್ ಆಗುತ್ತೆ. ಸೊ 2024 ಇನ್ನೇನು ಮುಗಿತಾ ಬರ್ತಾ ಇದೆ. ಎಷ್ಟು ಬೇಗ ಕಳೀತಾ ಇದೆ ಅಂದರೆ ಇಸ್ವಿಗಳು ಗೊತ್ತಾಗ್ತಾನೆ ಇಲ್ಲ. ಡಿಸೆಂಬರ್ ಆಗಲೇ ಇವತ್ತು 28. ನಂದು ವಾರದಲ್ಲಿ ನ್ಯೂ ಇಯರ್ ಬಂದೇ ಹೋಗ್ಬಿಟ್ಟಿರುತ್ತೆ. ಏನಪ್ಪ ದಬಾಕಿದ್ಯಾ ಜೀವನದಲ್ಲಿ ಅಂದರೆ ಹೇಳಕ್ಕೆ ಏನೂ ಇರಲ್ಲ ಹಿಂತಿರುಗಿ ನೋಡಿದ್ರೆ. ಬಟ್ ಒನ್ ಥಿಂಗ್, ನೀನು ಎಷ್ಟು ದುಡ್ದೆ ಅನ್ನೋದು ನಿನಗೆ ನೆನಪಿರಲ್ಲ. ಎಷ್ಟು ಎಂಜಾಯ್ ಮಾಡಿದೆ, ಮನಸ್ಸಿಗೆ ಎಷ್ಟು ತೃಪ್ತಿಕರವಾಗಿರೋ ಹಂಗೆ ನೀನು ನೋಡಿಕೊಂಡೆ. ಯಾವ ರೂಟಿಗೆ ಬರ್ತಾ ಇದ್ದೀನಿ ಅಂದರೆ ಎಷ್ಟು ಟ್ರಾವೆಲ್ ಮಾಡಿದೆ, ನಿನ್ನ ಖುಷಿ ಎಷ್ಟು ಪಡ್ಕೊಂಡೆ, ಅದರಿಂದ ನಿನ್ನ ಮೆಮೊರಿ ಎಷ್ಟು ಪಡ್ಕೊಂಡೆ, ಅದು ಇಂಪಾರ್ಟೆಂಟು. ಆ ಪರ್ಟಿಕ್ಯುಲರ್ ಮೂಮೆಂಟ್ ಆಫ್ ಲೈಫ್ ಇದೆಯಲ್ಲ, ಅಷ್ಟೇ ಆ ಇಸ್ವಿನಲ್ಲಿ ತೊಗೊಂಡೋಗೋಕ್ಕಾಗೋದು. ಆ ಇಸ್ವಿನೂ ನೆನಪಿರಲ್ಲ ಆ್ಯಕ್ಚುಲಾಗಿ, ಆ ಮೆಮೊರಿ ಮಾತ್ರ ನೆನಪಿರುತ್ತೆ. ನಾನು ಯಾವಾಗಲೂ ಯೋಚನೆ ಮಾಡ್ತಾ ಇರ್ತೀನಿ, ಲೈಫು ಇಷ್ಟೇನಲ್ಲಿ ದಿಗಂತ ಹೇಳ್ತಾನೆ, ವಯಸ್ಸಾದಾಗ ಮಂಚದ ಮೇಲೆ ಮಲಗಿದ ಮೇಲೆ
ರೂಫ್ ನೋಡ್ತಾ ಇರ್ಬೇಕಾದ್ರೆ ಮಲ್ಟಿಪಲ್ ಸಿ ಡಿಸ್ನ ಹಾಕೋಬೇಕು. ಸಿ ಡಿಸ್ ಯಾವ್ದು ಅಂದರೆ ನನ್ನ ಮೆಮೊರೀಸು. ಎಷ್ಟು ಒಳ್ಳೆ ಸಿ ಡಿಗಳನ್ನ ನಾನು ಮಾಡಿ ಇಟ್ಕೋತೀನೋ ಅಷ್ಟು ಮೆಮೊರೀಸು ನಾನು ಪ್ಲೇಬ್ಯಾಕ್ ಮಾಡ್ಬೋದು. ಸೊ ಆ ಒಳ್ಳೆ ಕ್ಷಣಗಳು ಎಷ್ಟೇ ದುಡ್ಡು ಕೊಟ್ಟರು ಸಿಗಲ್ಲ. ಸೊ ನನ್ನ ಸಜೆಷನ್ನು ನನಗೋಸ್ಕರ ನಾನು ಮಾಡ್ಕೊಳ್ಳೋದಾದರೆ ಮೆಮೊರೀಸ್, ಮೂಮೆಂಟ್ಸ್. ಅಫ್ಕೋರ್ಸ್ ದುಡ್ಡು ಇಂಪಾರ್ಟೆಂಟು, ಇಲ್ಲ ಅಂತ ಹೇಳಲ್ಲ. ಬರೀ ಮೆಮೊರೀಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ಗಾಳಿ ತಿನ್ನೋಕ್ಕಾಗಲ್ಲ. ಬೇಸಿಕ್ ಅಮೌಂಟ್ ಆಫ್ ದುಡಿಲೇಬೇಕು. ಬಟ್ ಟೈಮ್ ಸಿಕ್ಕಾಗೆಲ್ಲ ಆ ಮೊನೋಟನಸ್ ಲೈಫ್ನ ಬಿಟ್ಟು ಹೊರಗಡೆ ಬಂದು ಒಂಚೂರು ಮನಸ್ಸಿಗೆ ಸ್ಪಾರ್ಕ್ ಹಚ್ಚಿದ್ರೆ ಗ್ಲೋ ಆಗ್ಬಿಡುತ್ತೆ. ತುಂಬ ಖುಷಿ ಕೊಡುತ್ತದು. ಆ ಸ್ಟಾರ್ಟಿಂಗ್ ಟ್ರಬಲ್ ಇದೆಯಲ್ಲ, ಆ ಸ್ಟಾರ್ಟಿಂಗ್ ಟ್ರಬಲ್ನ ನೀವು ಮ್ಯಾನೇಜ್ ಮಾಡ್ಬಿಡ್ಬೇಕಷ್ಟೆ. ನಾನು ಸುಮಾರು ಪ್ರಯತ್ನ ಮಾಡ್ತೀನಿ. ಓನ್ಲಿ ಟು ಅಚೀವ್ ದಿಸ್, ಕ್ಯಾಪ್ಚರ್ ದಿಸ್ ಮೆಮೊರೀಸ್. ದಟ್ಸ್ ಆಲ್ ವಿ ನೀಡ್ ಇನ್ ದ ಲೈಫ್. ಫ್ಯಾಮಿಲಿ ಜೊತೆ ಟ್ರಿಪ್, ಸೋಲೋ ಟ್ರಿಪ್, ನನ್ನ ಬೈಕ್ ಜೊತೆ ಟ್ರಿಪ್, ಎಲ್ಲ ಥರವಾದಂಥ ಜರ್ನಿ. ದೇಶ ಸುತ್ತಬೇಕು. ನಾನು ಮೊದಲು ಅನ್ಕೊತಾ ಇದ್ದೆ ಪ್ರಪಂಚ ಸುತ್ತಬೇಕು. ಪ್ರಪಂಚದಲ್ಲಿ ಎಷ್ಟೆಷ್ಟೊಂದು ವಿಧವಾದಂಥ ಏನೋ ಆಚಾರ ವಿಚಾರಗಳು ತಿಳ್ಕೊಬೋದು ಅಂತ. ಅಫ್ಕೋರ್ಸ್ ತಿಳ್ಕೊಬೋದು, ಬಟ್ ಒಂದು ವಿಚಾರ ಏನಂದರೆ ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅದಕ್ಕೆ ನಾವು ದುಡ್ಡು ಉಳ್ಸೋಕೆ ಹೋಗಿ ಈ ಶಾರ್ಟ್ ಟ್ರಿಪ್ಗಳು, ನಮ್ಮ ಇಂಡಿಯಾದಲ್ಲಿ ಮಾಡುವಂಥ ಟ್ರಿಪ್ಗಳನ್ನ ನಾವು ಮಿಸ್ ಮಾಡ್ಕೊಂಡ್ಬಿಡ್ತೀವಿ. ಮೇಯ್ನ್ ಇಂಡಿಯಾದಲ್ಲಿ ಮಾಡಬೇಕು ಟ್ರಿಪ್ಪು. ಫಾರಿನ್ ಟ್ರಿಪ್ ಇದ್ದಿದ್ದೆ ಯಾವಾಗ ಬೇಕಾದ್ರೂ ಮಾಡ್ಬೋದು. ಮೇಯ್ನ್ ಇಂಡಿಯಾ ಟ್ರಿಪ್ ಇದೆಯಲ್ಲ, ಆ ಶಾರ್ಟ್ ಟ್ರಿಪ್ಗಳಿದೆಯಲ್ಲ, ಆ ಜರ್ನಿ ನಮ್ಮ ವೆಸ್ಟರ್ನ್ ಘಾಟ್ಸಿಗೆ ಹೋಗ್ಬೇಕು. ಎಷ್ಟು ಸಕ್ಕತ್ತಾಗಿದೆ. ಕೇರಳದಿಂದ ಹಿಡಿದು ಮಹಾರಾಷ್ಟ್ರವರೆಗೂ ನೆಕ್ಸ್ಟ್ ಲೆವೆಲ್ಲು. ನಾನು ಬರೀ ಕರ್ನಾಟಕದಲ್ಲಿ ಅಷ್ಟೇ ನೋಡಿದ್ದೀನಿ. ಇನ್ನು ಕೇರಳ ಎಕ್ಸ್ಪ್ಲೋರ್ ಮಾಡಬೇಕು, ಮಹಾರಾಷ್ಟ್ರ ಎಕ್ಸ್ಪ್ಲೋರ್ ಮಾಡಬೇಕು. ಎಷ್ಟು ಇದೆ ಆಸೆ, ಎಲ್ಲ ಈಡೇರಿಸ್ಕೋಬೇಕು. ಆ ಗ್ರೀನ್ರಿ ಇದೆಯಲ್ಲ, ಮಾತೇ ಬರಲ್ಲ ಗುರು. ಎಕ್ಸ್ಪ್ರೆಸ್ಸೇ ಮಾಡೋಕ್ಕಾಗಲ್ಲ. ಸಖತ್. ಇನ್ನೂ ಒಂಥರ ಯೋಚನೆ ಮಾಡ್ತಾ ಇದ್ದೆ ಮೊದಲು. ಹೇಗೆ ಅಂದ್ರೆ, ಜರ್ನಿ ಮಾಡಬೇಕಾದ್ರೆ ನಂದೇ ವೆಹಿಕಲಲ್ಲಿ ಹೋಗ್ಬೇಕು, ಕಾರಲ್ಲೇ ಹೋಗ್ಬೇಕು, ಅವಾಗಲೇ ಸ್ಯಾಟಿಸ್ಫ್ಯಾಕ್ಟರಿ ಆಗುತ್ತೆ, ಎಲ್ಲದು ಕಂಪ್ಲೀಟಾಗಿ ನಾನು ಎಂಜಾಯ್ ಮಾಡ್ಬೋದು ಅಂತ. ಬಟ್ ಆಮೇಲೆ ಸ್ವಲ್ಪ ಮನಸ್ಸು ಓಪನ್ ಅಪ್ ಮಾಡ್ಕೊಳಕ್ಕೆ ಟ್ರೈ ಮಾಡಿದೆ. ಇಲ್ಲ ಗುರು, ಎಲ್ಲ ಥರವಾದಂಥ ಟ್ರಾನ್ಸ್ಪೋರ್ಟೇಷನಲ್ಲೂ ನಿಮಗೆ ಖುಷಿ ಸಿಗುತ್ತೆ. ಫ್ಯಾಮಿಲಿ ಜೊತೆ ಇದ್ದಾಗ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನು ತುಂಬ ಮ್ಯಾಟ್ರ್ ಆಗುತ್ತೆ. ಬಸ್ ಇರಲಿ, ಟ್ರೈನ್ ಇರಲಿ, ಯು ಶುಡ್ ಎಂಜಾಯ್. ಆ ಮೂಮೆಂಟನ್ನ ಎಂಜಾಯ್ ಮಾಡಬೇಕು. ಅದೊಂಥರ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಬರೀ ನಂದೇ ಒಂಥರ ಏನೊಂಥರ ಫೋಕಸ್ಡ್ ಮೈಂಡಲ್ಲಿದ್ದೆ. ಬಟ್ ಅದೊಂದೇ ಅಲ್ಲ, ಎಲ್ಲ ಥರವಾದಂಥ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮೆಚ್ಯೂರಿಟಿ ಅನ್ನೋದು ಇದೆಯಲ್ಲ, ಅದು ಮನಸ್ಸು ಯಾವಾಗ ಓಪನ್ ಅಪ್ ಮಾಡ್ಕೊತೀವೋ ಅವಾಗಲೇ ಆ ಮೆಚ್ಯೂರಿಟಿ ಬರೋದು ಅಂತ ನನಗನ್ಸುತ್ತೆ. ಎಲ್ಲದನ್ನು ನಾವು ಒಂದು ಕ್ಲೋಸ್ಡ್ ಮೈಂಡ್ಸೆಟ್ಟಲ್ಲಿ ನೋಡ್ತಾ ಇರ್ತೀವಿ, ಓಪನ್ ಆಗೋಕ್ಕೆ ಇಷ್ಟಪಡಲ್ಲ. ಈಗ ಇದು ಏನಕ್ಕೆ ಮೇಯ್ನ್ ಪ್ರಾಬ್ಲಮ್ ಅಂತ ಅನ್ಸುತ್ತೆ ಅಂದರೆ, ನಮ್ಮ 9 to 5 ಜಾಬ್ ಇದೆಯಲ್ಲ, ಕುದುರೆಗೆ ಲಾಳ ಹಾಕ್ದಂಗೆ ಇದ್ದಂಗೆ. ಬೆಳಗ್ಗೆ ಹೋಗು, ಸಂಜೆ ಬಾ, ಅದೇ ಮೈಂಡ್ಸೆಟ್ಟು ಪರ್ಸ್ನಲ್ ಲೈಫ್ಗೂ ಅಡಾಪ್ಟ್ ಮಾಡ್ಬಿಟ್ಟಿರ್ತೀವಿ. ಇಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಬರಬೇಕು, ಹಿಂಗೆ ಹೋಗ್ಬೇಕು, ಹಿಂಗೆ ಬರಬೇಕು. ಎಕ್ಸ್ಪ್ಲೋರ್ ಮಾಡೋ ಮೈಂಡ್ಸೆಟ್ಟೇ ಹೊಗೆ ಹಾಕ್ಸ್ಕೊಂಡು ಹೋಗ್ಬಿಟ್ಟಿದೆ. ಸೊ ಹೆವಿ ಮಾತಾಡ್ಬಿಟ್ಟೆ, ಹೆವಿ ತಲೆ ತಿನ್ಬಿಟ್ಟೆ. ಬಟ್ ಮನದಾಳದ ಮಾತು.
ಸೊ ಹಾಸನ್ ಬಾರ್ಡರ್ ಟೋಲ್ ಇದು ಜಸ್ಟ್ ಮುಗಿಸ್ತಾ ಇದ್ದೀವಿ. ಇನ್ನೇನು ಬೆಳ್ಳೂರು ಕ್ರಾಸ್ ಟೋಲ್ ನೆಕ್ಸ್ಟ್ ಬರೋದು. ಸೋ ಫಾರ್ ರೈಡ್ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಫೀಲಿಂಗ್ ಗುಡ್, ನೈಸ್, ಎನರ್ಜೆಟಿಕ್. 7:26 ಈಗ ಸಮಯ. ವೆದರ್ ಚಿಲ್ಲಾಗಿದೆ, ಚೆನ್ನಾಗಿದೆ, ರಾದರ್ ಪ್ರೆಸೆಂಟ್ ಆಗಿದೆ. ಈ ಥರ ವೆದರ್ ಇದ್ಬಿಟ್ರಂತೂ ಓಡ್ಸೋಕೆ ಒಳ್ಳೆ ಮಜಾ ಆಗೋರು. ಆಲ್ಸೋ ಟ್ರಾಫಿಕ್ ಕೂಡ ತುಂಬ ಮಾಡ್ರೇಟ್ ಆಗಿದೆ, ಕಮ್ಮಿ ಅಂತೂ ಇಲ್ಲ, ಅದಂತೂ ಹೌದು, ಬಟ್ ಮಾಡ್ರೇಟ್ ಆಗಿದೆ ಅಂತ ಹೇಳ್ಬೋದು. ನೋಡಿ ಎಲ್ಲೋ ಲೈಟ್ ಇಲ್ಲ ಬ್ರೋ, ಏನು ಇಷ್ಟೊಂದು ಸ್ಟ್ರೀಟ್ ಲೈಟ್ ಹಾಕ್ಬಿಟ್ಟು ಪ್ರಯೋಜನ ಏನು ಅಂತ. ಒಂದು ಕಡೆ ಲೈಟ್ ಹತ್ತುತ್ತಾ ಇಲ್ಲ, ಏನು ಮಾಡಿದಾರಪ್ಪ. ಓಕೆ, ನೆಲಮಂಗಲ ಟೋಲ್ ಮುಗೀತು. ಬೆಂಗಳೂರು ಮೇನ್ ಹೈವೇಗೆ ಜಾಯಿನ್ ಆಗಿದ್ದಾಯಿತು. ಈಗ ಮೇನ್ ಟೋಲ್ ಬರೋದೊಂದು ಬಾಕಿ, ಲಾಸ್ಟ್ ಟೋಲು, ಲಾಸ್ಟ್ ಬಟ್ ಒನ್ ಟೋಲ್ ಆ್ಯಕ್ಚುಲಾಗಿ, ಯಾಕಂದರೆ ನೈಸ್ ರೋಡ್ ಮೇಲೆ ಹೋಗೋದ್ರಿಂದ ನೈಸ್ ರೋಡ್ ಟೋಲ್ ಬೇರೆ ಇದೆ ಒಂದು. ಹೋಪ್ಫುಲಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ನನ್ನ ಚಾನಲ್ ಕಂಟೆಂಟ್ ಇಷ್ಟ ಆಗ್ತಾ ಇದೆ ಅಂದರೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋ ಮೂಲಕ. ಆ್ಯಂಡ್ ಇದೇ ಥರ ವೀಡಿಯೋಸ್ನ ಮುಂದೆನೂ ತೊಗೊಂಬರ್ತೀನಿ. ನಿಮ್ಮ ಒಪಿನಿಯನ್ಸ್ನ ದಯವಿಟ್ಟು ಶೇರ್ ಮಾಡಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗುವ. ಟಾಡಾ, ಬಾಯ್, ಸಿ ಯು, ಟೇಕ್ ಕೇರ್, ಹ್ಯಾಪಿ ಅಡ್ವಾನ್ಸ್ ನ್ಯೂ ಇಯರ್. ಕಮಿಂಗ್ ಬೆಂಗಳೂರು, ಕಮಿಂಗ್. ಬೈ ಗಾಯ್ಸ್.